ಥತ್ತರಿಕೆ ನಮ್ಮ ಡಾನ್ ಒಳಗೆ ಕೂತಿದ್ರಲ್ಲಪ್ಪ ಹೆಂಗೆ ಇವ್ರನ್ನ ಹೊರಗೆ ಕರ್ಕೊಂಡು ಬರೋದು? ಅಪ್ಪ ನಿಮ್ಮನ್ನು ಯಾರೋ ಕರಿತಿದ್ದಾರೆ ಹೊರಗೆ ಹೋಗ್ಬೇಕಂತೆ ಅಂತ ಅಂದರೆ ಮಕ್ಕೋಗಿದ್ದಾರೆ ಅಷ್ಟೇ. ಅಪ್ಪ ಇಲ್ಲೇನೋ ಆಗೋಗಿದೆ ಅರ್ಜೆಂಟ್ ಹೋಗ್ಬೇಕಂತೆ ಅಂದರೆ ಕಾಪಾಲಕ್ಕೆ ಹೊಡೆದು ಕಳಿಸ್ತಾರೆ. ಸುಮ್ಮನೆ ನೇರವಾಗಿ ಒಳಗೋದ್ರೆ ಒಂದು ಲುಕ್ ಕೊಟ್ಟರೆ ಸಾಕು, ಯಪ್ಪ ಸುಟ್ಟೋಗೋ ಥರ ಆಗುತ್ತೆ. ಬೇಕಾ ಇವೆಲ್ಲ ನಮಗೆ? ಎಸ್, ವೆರಿ ಗುಡ್ ಕೃಷ್ಣ. ಅಪ್ಪ ಕೆಲಸದಲ್ಲಿ ಮುಳುಗೋಗಿದ್ದಾರೆ. ಈಗ ಹೆಂಗಾದರೂ ಮಾಡಿ ಅವ್ರನ್ನ ಇಲ್ಲಿಂದ ಹೊರಗೆ ಕಳಿಸ್ಬಿಟ್ರೆ ನಮ್ಮ ಕೆಲಸ ಈಸಿ. ಏನು ಕಾರಣ ಹುಡ್ಕೋದು? ಏನು ಕಾರಣವಾ? ಎಸ್, ರಾಚಮ್ಮ, ಏನು ರಾಚಮ್ಮ? ಇದು ರಾಚಮ್ಮನ ರೂಮ. ಇದು ರಾಚಮ್ಮಂಗೇನೋ ಸ್ಪ್ರೇ ಬೇಕಿತ್ತಂತೆ. ಅವಾಗಿಂದ ನೋವು ಅಂತ ಇದ್ರು. ಸೂರ್ಯ ಅಂತ ತಡವಡಿಸ್ತಾ ಇದ್ರು. ಕಾಲು ನೋವಂತೆ, ಸ್ಪ್ರೇ ಬೇಕಂತೆ. ಅದಕ್ಕೆ ಕರೆಯೋಣ ಅಂತ ಬಂದೆ ಅಪ್ಪ. ಸೂರ್ಯ, ನೀನು ಕಾಲು ನೋವಿಗದೇನೋ ಒಂದು ಸ್ಪ್ರೇ ಕೊಟ್ಟಿದ್ಯಲ್ಲಪ್ಪ. ಏನು ದೊಡ್ಡಮ್ಮ, ನೀನು ಹುಚ್ಚುಚ್ಚಾಗಿ ಹೇಗೋ ಆಡ್ತಾ ಇದೆಯಂತೆ. ಯಾವ ಬೆಪ್ಪ ತಕ್ಕಡಿ ಹೇಳಿದ್ದು? ನಂಗೇನಾಗಿದೆ? ನನಗೆ ಹುಚ್ಚೇನೋ ಕೃಷ್ಣ, ನನಗೇನೋ ಆಗಿದೆ. ನಾನೇನೋ ಮಾಡಿದೆ? ಏನೋ ಹೇಳಿದೆ ಅವನಿಗೆ? ಅದು ನೀನು ಅವಾಗಲೇ ಕಾಲು ನೋವು ಸೊಂಟ ನೋವು ಅಂತಿದ್ಯಲ್ಲ, ಅಪ್ಪನ ಹತ್ರ ಸ್ಪ್ರೇ ಕೇಳೋಣ ಅಂತ ಬಂದೆ ಅಷ್ಟೇಪ್ಪ. ಹೌದು ಕಣೋ ಸೂರ್ಯಪ್ರಕಾಶು, ಆ ಸ್ಪ್ರೇ ಹುಡುಕ್ತಾ ಇದ್ದೆ, ನಿನ್ನನ್ನೇ ಕೇಳೋಣ ಅಂತ ಬಂದೆ. ಹಾಂ, ಬರೀ ನಾನು ಇಲ್ಲೇ ಎಲ್ಲೋ ಇಟ್ಟಿದ್ದೆ. ರಾಜ, ನಾನು ಹುಡುಕ್ತೀನಿ. ತಗೋ ದೊಡ್ಡಮ್ಮ, ಒಂದು ಕಡೆ ಇಟ್ಕೋ, ನಿನಗೆ ತಂದಿದ್ದದು. ಹಾಂ, ಸೂರ್ಯಪ್ರಕಾಶ್, ಮಿಸ್ಟರ್ ಸೂರ್ಯಪ್ರಕಾಶ್, ಸೊಸೈಟಿಲಿ ದೊಡ್ಡ ಮನುಷ್ಯನ ಥರ ಓಡಾಡ್ತೀರಾ, ಪೋಸ್ ಕೊಡ್ತಾ ಇರ್ತೀರಾ. ಈ ಥರ ಕೆಲಸ ಮಾಡೋದಕ್ಕೆ ಅಸಹ್ಯ ಆಗೋದಿಲ್ವ ನಿಮಗೆ? ರಾಡಿ ಮಾಡ್ಕೊಂಡ್ರೆ ದೊಡ್ಡ ಮನುಷ್ಯ ಅನ್ಕೊಳ್ತಾರ? ಸರ್, ಸ್ವಲ್ಪ ಮಾತು ಕರೆಕ್ಟಾಗಿರಲಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಏನಿದೆಲ್ಲ? ಏನಪ್ಪ, ಯಾಕೆ ಸಾಹೇಬ್ರಿಗೆ ಅವಾಜ್ ಆಗ್ತಾ ಇದೆಯಾ? ಸರಿಯಾಗಿ ಮಾತಾಡಕ್ಕೆ ಬರಲ್ಲ? ಜಸ್ಟ್ ಶಟ್ ಅಪ್. ಏನು ಮಾತಾಡ್ತಿದ್ದೀರಾ ನೀವೆಲ್ಲ? ಯಾಕೆ ಬಂದ್ರಿ ನನ್ನ ಮನೆ ಒಳಗಡೆ? ಏನು ಬೇಕು ನಿಮಗೆ? ರೇ, ನೀವು ಮಾಡ್ತಿರೋ ಕೆಲಸ ಅಂತೋದ್ರಿ. ಜನರ ಕಣ್ಗೆ ಮಂಕು ಬೂದಿ ಏರ್ಸ್ಕೊಂಡು ಕಾನೂನ್ನ ನಿಮ್ಗೆ ಇಷ್ಟ ಬಂದಂಗೆ ಆಡಿಸ್ಕೊಂಡು ಎಷ್ಟೋ ವರ್ಷಗಳು ಚಾಳಿ ಆಗಿಬಿಟ್ಟಿದೆ ನಿಮಗೆ. ಈಗ ಸರಿಯಾಗಿ ತಗಲಾಕೊಂಡಿದ್ದೀರಾ. ಇಷ್ಟು ದಿನ ತಲೆ ಓಡಿಸಿ ಸಾಕು, ಈಗ ತಲೆ ಬಗ್ಗಿಸ್ಕೊಂಡು ಜೀಪ್ ಹೊತ್ತುತ್ತಾ ಇರಬೇಕು. ಯಾಕಪ್ಪ ಹಿಂಗೆಲ್ಲ ಕೂಗಾಡ್ತಾ ಇದ್ದೀರಿ? ಏನಾಯ್ತು? ಮಾತಿನ ಮೇಲೆ ನಿಗಾ ಇರಲಿ. ಯಾರ ಮನೆಗೆ ಬಂದು ಏನು ಮಾತಾಡ್ತಿದ್ದೀವಿ ಅನ್ನೋ ಪ್ರಜ್ಞೆ ಇರಲಿ. ಇಲ್ಲಿ ತಲೆ ತಗ್ಸುವಂಥ ಅಪರಾಧ ಏನೂ ನಡೆದಿಲ್ಲ. ನೀವು ಜೀಪಲ್ಲಿ ಕೂರಿಸ್ಕೊಂಡು ಸ್ಟೇಷನ್ಗೆ ಎಳ್ಕೊಂಡು ಹೋಗುವಂಥ ತಪ್ಪು ಯಾರು ಮಾಡಿದ್ದಾರೆ ಇಲ್ಲಿ? ಫಸ್ಟ್ ಆಫ್ ಆಲ್ ನೀವು ಯಾತಕ್ಕೆ ಬಂದ್ರಿ, ನಿಮ್ಗೇನು ಬೇಕು ಆ ಮಾಹಿತಿ ನನಗೆ ಕೊಡಿ, ಮುಂದಿನ ಆಮೇಲೆ ಮಾತಾಡೋಣ. ಅಪ್ಪ ಒಂದು ನಿಮಿಷ, ಒಂದು ಫೋನ್ ಮಾಡ್ತೀನಿ.
ಯಾರು ಫೋನ್ ಮಾಡಬಾರ್ದು. ಸರ್, ಕೃಷ್ಣ, ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾತಾಡಬೇಡಿ, ನಮಗೂ ಕಾನೂನು ಬರುತ್ತೆ. ನೀವು ಕಿರ್ಚಾಡೋದು ಕೂಗಾಡೋದು ಇಲ್ಲಿ ಇಟ್ಕೋಬೇಡಿ. ಫಸ್ಟು ವಿಷಯ ಏನು ಅಂತ ಹೇಳಿ, ಆಮೇಲೆ ಮುಂದಿನ ಮಾತು. ಹೋ ಇವ್ರಿಗೆ ಎಲ್ಲೋದ್ರೂ ರಾಜನ್ ಥರ ಟ್ರೀಟ್ಮೆಂಟ್ ತಗೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಮನೆಯೆಲ್ಲ ಹುಡುಕಿದ್ರೆ ಸರ್ಕ್ ಸಿಕ್ಕಾದ್ಮೇಲೆ ಆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ನಾವು ತೋರಿಸ್ತೀವಿ. ಸರ್ಕ ಏನೋ ವಿನಯ್, ಮನೆ ಒಳಗಡೆ ಇವೆಲ್ಲ ಬರ್ತಾ ಇದೆಯಾ? ಇಲ್ಲಪ್ಪ. ಮತ್ತೇನು ಹೇಳ್ತಿದ್ದಾರೆ ಇವರು? ಸ್ಮಗ್ಲಿಂಗ್ ಗೂಡ್ಸು ಈ ಮನೆಯಲ್ಲಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ನಾವು ಸರ್ಚ್ ಮಾಡ್ತೀವಿ. ವಾರಂಟ್ ಇದೆಯಾ? ಓ, ವಾರಂಟು ರೀ ಪಿಸೆ. ರೇ, ಎಲ್ಲ ಕಡೆ ಹುಡುಕಿ, ಮೂಲೆನೂ ಬಿಡಬೇಡಿ. ನಾವು ಬರೋವರೆಗೂ ನೀವ್ಯಾರು ಇಲ್ಲಿಂದ ಕದ್ಲು ಆಗಿಲ್ಲ. ಸರ್, ಯಾರು ಎಲ್ಲೂ ಹೋಗಲ್ಲ, ಹೋಗಿ ಹುಡ್ಕೋಗಿ. ಹುಡುಕ್ರೆ. ಪ್ರಭು ಅವ್ರು ಹೇಳಿದ್ದು ಇದೇ ರೂಮು, ಆದರೆ ಇಲ್ಲಿಲ್ವಲ್ಲ. ಏನು ಸಿಗಲಿಲ್ಲ ಸರ್, ಎಲ್ಲ ರೂಮು ಚೆಕ್ ಮಾಡಿದ್ವಿ. ಅಡುಗೆ ಮನೆಯಲ್ಲೋ ಏನೂ ಇಲ್ಲ ಸರ್. ಶೋರೂಮಲ್ಲಿ ಏನಿಲ್ಲ ಸರ್.